ಬೈಂದವಂ ಬ್ರಹ್ಮರಂಧ್ರೇ ಚ ಮಸ್ತಕೆ ಚ ತ್ರಿಕೋಣಕಂ ಲಲಾಟೇಷ್ಟಾರಪತ್ರಂತು ಭ್ರುವೋರ್ಮಧ್ಯೆ ದಶಾರಕಂ ಬಹಿರ್ದಶಾರಂ ಕಂಠೇತು ಮನ್ವತ್ಸ್ವಂ ಹೃದಿ ಭಾವಯೇತ್ ನಾ ಭೌತು ವಸುಪತ್ರಂಚ ಕಟೌ ಷೋಡಶಪತ್ರಕಂ ವೃತ್ತತ್ರಯಂ ತತೋರ್ವೋಶ್ಚ ಪಾದಯೋಶ್ಚತುರಸ್ರಕಂ ಏವಂ ಕ್ರಮೇಣ ತದ್ ಧ್ಯಾಯೇತ್ ಶ್ರೀಚಕ್ರಂ ಶಿವಯೋರ್ವಪು ಅಂತ. ಅಂದ್ರೆ ಇವಾಗ ಒಂದು ಹೇಳ್ತೀನಿ ನೋಡಿ, ಇದು ಬೈಂದವಂ ಅಂದ್ರೆ ಒಳಗಡೆ ಬಿಂದು ಇದೆಯಲ್ಲ, ಬಿಂದುನ ಬೈಂದವ ಅಂತಾರೆ. ಅಂದ್ರೆ ನೋಡಿ, ಶಾಂತಿಯ ಮಗನನ್ನ ಶಾಂತೇಯ ಅಂತಾರೆ. ಹಂಗೆ ಬಿಂದುವನ್ನ ಬೈಂದವಂ ಅಂತಾರೆ. ಬ್ರಹ್ಮರಂಧ್ರ ಅಂದ್ರೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ಬಿಂದು ಇರುತ್ತೆ. ಯಾವಾಗ ಅಂದ್ರೆ ಶಿವಯೋರ್ವಪು, ಶ್ರೀಚಕ್ರವನ್ನ ನಾವು ಜೀರ್ಣಿಸಿಕೊಂಡಾಗ ಅದರ ಎಲ್ಲ ಭಾಗಗಳು ನಮ್ಮ ಶರೀರದಲ್ಲಿ ಸೇರ್ಕೊಳ್ಳುತ್ತೆ. ಅದರೊಳಗಿರೋ ಶ್ರೀಚಕ್ರದ ವೃತ್ತ ಭಾಗ ಎಲ್ಲ ಸೇರಿಕೊಂಡು ನಮ್ಮ ಕಣ್ಣಿನ ರಂಧ್ರದೊಳಗಡೆ ನಮ್ಮ ಕಣ್ಣಿನ ನಡುವೆ ಇರುವಂಥ ಕಪ್ಪು ಗುಡ್ಡೆ ಒಳಗಡೆ ತೂರ್ಕೊಂಡು ಹೋಗುತ್ತೆ. ಅದಕ್ಕೆ ಮನೇಲಿ ಎಲ್ಲಿ ನೋಡಿದ್ರು ಶ್ರೀಚಕ್ರ ಇರಬೇಕು ಅಂತ. ಅದನ್ನ ನೋಡಿ ನೋಡಿ ನಾವು ಶ್ರೀಚಕ್ರ ಆಗಬೇಕು ಅಂತಾರೆ. ಆ ಬಿಂದುವೆ ನಮ್ಮ ಬ್ರಹ್ಮರಂಧ್ರದಲ್ಲಿ ಸೇರ್ಕೊಳ್ಳುತ್ತೆ. ಮಸ್ತಕೆ ಚ ತ್ರಿಕೋಣಕಂ, ನಮ್ಮ ಹಣೆಯ ನೆತ್ತಿಯ ಮೇಲೆ ತ್ರಿಕೋಣ ಇರುತ್ತೆ, ತ್ರೈಲೋಕ್ಯ ಮೋಹಿನಿ. ಲಲಾಟೇಷ್ಟಾರ ಪತ್ರಂತು ಅಂದ್ರೆ ಆ ವಸುಕೋನ ಅಂತ ಇದೆಯಲ್ಲ, ಬಿಂದು ತ್ರಿಕೋಣ ಆದ್ಮೇಲೆ ವಸುಕೋನ, ಅಷ್ಟಕೋನ, ಅದು ನಮ್ಮ ಹಣೆಯ ಭಾಗದಲ್ಲಿ ಸೇರ್ಕೊಳ್ಳುತ್ತೆ. ಭ್ರುವೋರ್ ಮಧ್ಯೆ ದಶಾರಕಂ, ನಮ್ಮ ಭ್ರುಮಧ್ಯೆ ಇದೆಯಲ್ಲ, ಎರಡು ಹುಬ್ಬುಗಳ ನಡುವಿನ ಭ್ರುಮಧ್ಯೆ, ಅದು ದಶಾರಕ, 10ರ ಮೊದಲನೇ ಹಾರ, ಚಿಕ್ಕ ಹಾರದಲ್ಲಿ ಸೇರ್ಕೊಳ್ಳುತ್ತೆ. ಅರ ಅಂತಾರೆ. ಅರ ಅಂದ್ರೆ ಅಲ್ಮರ ತರ, ಅದೊಂದು ಕೋಣೆಗಳು ಗೂಡು ಅಂತ. ಬಹಿರ್ದಶಾರಂ ಕಂಠೇತು, ಇನ್ನೊಂದು ದಶ ತ್ರಿಕೋನದ ಹಾರ ಇದೆ, ಅದು ಕಂಠದಲ್ಲಿ ಸೇರ್ಕೊಳ್ಳುತ್ತೆ. ಮನ್ವಸ್ವಂ ಹೃದಿ ಭಾವಯೇತ್, ಅದರಲ್ಲಿರೋ ಮನ್ವಸ್ತರ ಎಂಬ 14 ತ್ರಿಕೋನಗಳ ಒಂದು ಸರಮಾಲೆ, ಅದು ನಮ್ಮ ಹೃದಯವನ್ನು ಸೇರ್ಕೊಳ್ಳುತ್ತೆ. ನಾ ಭೌತು ವಸುಪತ್ರಂಚ, ನಾಭಿಯಲ್ಲಿ ವಸುಪತ್ರ ಅಂದ್ರೆ 8 ನಾಗದಳಗಳು ಸೇರ್ಕೊಳ್ಳುತ್ತೆ. ಕಟೌ ಷೋಡಶ ಪತ್ರಕಂ, ನಮ್ಮ ಸಿಂಹ ಕಟಿ ಇದೆಯಲ್ಲ, ಅಲ್ಲಿ 16 ದಳಗಳು ಸೇರ್ಕೊಳ್ಳುತ್ತೆ, ಅದು ಪತ್ರಗಳು. ವೃತ್ತತ್ರಯಂ ತತೋರ್ವೋಶ್ಚ, ತತೋರ್ವ ಅಂದ್ರೆ ಊರು ಅಂದ್ರೆ ತೊಡೆಗಳಲ್ಲಿ 3 ವೃತ್ತಗಳು ಸೇರ್ಕೊಳ್ಳುತ್ತೆ. ಪಾದಯೋಸ್ ಚತುರಸ್ರಕಂ, ನಮ್ಮ ಪಾದಗಳಲ್ಲಿ ಅದರ ಬ್ರಹ್ಮಾಂಡ ಭಾಗ ಚತುರಸ್ರ ಸೇರ್ಕೊಳ್ಳುತ್ತೆ. ಸದನ ಸೇರ್ಕೊಳ್ಳುತ್ತೆ ಅಂತ. ಏವಂ ಕ್ರಮೇಣ ತದ್ ಧ್ಯಾಯೇತ್ ಶ್ರೀಚಕ್ರ ಶಿವಯೋರ್ವಪು. ಈ ರೀತಿ ನಾವು ಅಧ್ಯಯನ, ನಿತ್ಯ ತಪಸ್ಸು, ಸತತ ಭಕ್ತಿ, ಸತತ ಭಜನೆಗಳನ್ನು ಮಾಡ್ತಾ ಇದ್ರೆ ನಮ್ಮ ದೇಹ ಹೀಗೆ ಶ್ರೀಚಕ್ರವಾಗಿ ಮಾರ್ಪಡುತ್ತೆ. ಶಿವನ ಸಾಕ್ಷಿ ಇದೆ ಇದಕ್ಕೆ. ಎಷ್ಟು ಚೆನ್ನಾಗಿದೆ ಈ ಮಂತ್ರ. ಇದನ್ನೇ ಹೇಳಿದ್ದು ಯಾವಾಗಲೂ ನಾನು. ಶ್ರೀಚಕ್ರ ಯಾಕೆ ಮನೇಲಿ ಹಾಕ್ಬೇಕು ಅಂದ್ರೆ ಅದರಲ್ಲಿ ದೇವ್ರು ಇದ್ದಾರೆ ಅಂತಲ್ಲ, ಅದನ್ನ ನೋಡಿ ನಾವು ದೇವರಲ್ಲಿ ಲೀನವಾಗುವ ಮುಕ್ತಿಕಾರಕವಾದಂತಹ ಶಕ್ತಿ ಶ್ರೀಚಕ್ರದಲ್ಲಿದೆ ಅಂತ. ಧನ್ಯವಾದ ಗಿರೀಶ, ಒನ್ಸ್ ಅಗೇನ್ ಧನ್ಯವಾದ. ಅಹೋರಾತ್ರ.